ಬಂಕ್ಗಳ ಮುಂದೆ ಜನವೋ ಜನ. ಮಧ್ಯಪ್ರಾಚ್ಯ ಯುದ್ಧದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಸಿಲಿಂಡರ್ ಅಭಾವ ಇತ್ತು, ಸಿಲಿಂಡರ್ ಕೊರತೆ ಇತ್ತು. ಈಗಲೂ ಕೂಡ ಆ ಸಮಸ್ಯೆ ಇದೆ. ಇಂಥದರ ನಡುವೆ ಈಗ ರಾಜ್ಯದಲ್ಲಿ ತೈಲದ ಕೊರತೆಯ ವದಂತಿ ಹಬ್ಬಿದೆ. ಪೆಟ್ರೋಲ್ ಬಂಕ್ಗಳ ಮುಂದೆ ಜನವೋ ಜನ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಪೆಟ್ರೋಲ್ ಡೀಸೆಲ್ ಅಭಾವದ ಭೀತಿ ಶುರುವಾಗಿದೆ. ಹಲವು ಬಂಕ್ಗಳಲ್ಲಿ ನೋ ಸ್ಟಾಕ್ ಅಂತ ಹೇಳ್ತಾ ಇದ್ದಾರೆ ಬಂಕ್ ಮಾಲೀಕರು. ನೋ ಸ್ಟಾಕ್ ಅನ್ನೋ ಬೋರ್ಡ್ ಇದೆ. ಕಾರಣ ಅಗತ್ಯಕ್ಕಿಂತ ಹೆಚ್ಚಾಗಿ ಪೆಟ್ರೋಲ್ ಡೀಸೆಲ್ ಖರೀದಿ ಮಾಡ್ತಾ ಇರೋದು. 5 ಜಿಲ್ಲೆಗಳಲ್ಲಿ ತೈಲ ಕೊರತೆಯ ವದಂತಿ ಹಬ್ಬಿದೆ. ಬಂಕ್ಗಳಿಗೆ ಜನ ಮುಗಿಬೀಳ್ತಾ ಇದ್ದಾರೆ. ಬೆಳಗಾವಿ, ಯಾದಗಿರಿ, ರಾಯಚೂರು, ಬೀದರ್ ಹಾಗೂ ಧಾರವಾಡದಲ್ಲಿ ಜನ ಟೆನ್ಷನ್ ನಲ್ಲಿದ್ದಾರೆ. ಕಾರಣ ಅವ್ರಿಗೆ ಯಾರೋ ಹೇಳಿಬಿಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಅಂತ. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಈಗಲೇ ಪೆಟ್ರೋಲ್ ಡೀಸೆಲ್ ತುಂಬಿಸ್ಕೊಂಡು ಬಿಡೋಣ ಅಂತ ಬಂಕ್ಗಳಿಗೆ ಬಂದು ಕ್ಯೂ ನಿಲ್ತಾ ಇದ್ದಾರೆ. ರಾಜ್ಯದ 5 ಜಿಲ್ಲೆಗಳಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ದೃಶ್ಯ ಸಮೇತವಾಗಿ ನಿಮಗೆ ತೋರಿಸ್ತಾ ಇದ್ವಿ. ಒಂದು ಯಾದಗಿರಿ, ಧಾರವಾಡ, ಬೆಳಗಾವಿ, ರಾಯಚೂರು ಹಾಗೂ ಚಿಕ್ಕೋಡಿ ಪೆಟ್ರೋಲ್ ಬಂಕ್ಗಳ ಮುಂದಿನ ಸದ್ಯದ ದೃಶ್ಯ ಇದು. ವದಂತಿ ಹಬ್ಬ ಬಿಟ್ಟಿದೆ, ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಅಂತ. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಪೆಟ್ರೋಲ್ ಡೀಸೆಲ್ ಖರೀದಿ ಮಾಡಿಬಿಡೋಣ ಅಂತ ಬಂಕ್ಗಳ ಮುಂದೆ ಜನ ಬಂದು ಕ್ಯೂ ನಿಲ್ತಾ ಇದ್ದಾರೆ. ಒಂದು ರೀತಿ ಮುತ್ತಿಗೆ ಹಾಕ್ತಾ ಇದ್ದಾರೆ, ನಮಗ್ ಕೊಡಿ ಅಂತ. ಆದರೆ ಬಂಕ್ ಮಾಲೀಕರು ಸದ್ಯ ಆತಂಕದಲ್ಲಿದ್ದಾರೆ. ಯಾಕಂತಂದ್ರೆ ಇಷ್ಟು ಜನ ನೋಡಿ ಆತಂಕಗೊಂಡಿದ್ದಾರೆ. ಎಲ್ಲಿಂದಪ್ಪ ಇಷ್ಟೊಂದು ಪೆಟ್ರೋಲ್ ತರೋದು ಅಂತ. ನಿರೀಕ್ಷೆಗೂ ಮೀರಿ ಜನ ಬಂದು ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯೂ ನಿಂತಿದ್ದಾರೆ. ಕೇವಲ ವಾಹನಗಳಿಗೆ ಮಾತ್ರ ಪೆಟ್ರೋಲ್ ಅನ್ನ ತುಂಬಿಸ್ಕೊಳ್ತಾ ಇಲ್ಲ, ಬಾಟಲ್ಗಳನ್ನ ತರ್ತಾ ಇದ್ದಾರೆ, ಬ್ಯಾರೆಲ್ಗಳನ್ನ ತರ್ತಾ ಇದ್ದಾರೆ. ದೃಶ್ಯದಲ್ಲಿ ನಾವು ನೋಡ್ತಾ ಇದ್ವಿ, ಮಧ್ಯಪ್ರಾಚ್ಯದ ಯುದ್ಧದ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಅಭಾವ ಉಂಟಾಗಿದೆ. ಯಾದಗಿರಿಯಲ್ಲಿ ಪೆಟ್ರೋಲ್ ಡೀಸೆಲ್ಗಾಗಿ ಜನ ಮುಗಿಬಿದ್ದಿದ್ದಾರೆ. ನೀರಿನ ಬಾಟಲ್ಗಳನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ, ಕ್ಯಾನ್ ತರ್ತಾ ಇದ್ದಾರೆ, ಬ್ಯಾರಲ್ ಹಿಡಿದು ಜನ ಪೆಟ್ರೋಲ್ ಬಂಕ್ಗಳ ಮುಂದೆ ಬಂದು ಕ್ಯೂ ನಿಂತಿದ್ದಾರೆ. ಯಾದಗಿರಿ ನಗರದ ಪೆಟ್ರೋಲ್ ಬಂಕ್ಗಳಲ್ಲಿನ ದೃಶ್ಯ ನೋಡಬೇಕು ನೀವು. ಕಿಲೋಮೀಟರ್ ಗಟ್ಟಲೆ ಕ್ಯೂ ಇದೆ. ನಮಗ್ ಕೊಡಿ ಅಂತ ಮುಗಿ ಬೀಳ್ತಾ ಇದ್ದಾರೆ. ಬಾಟಲ್ ತಂದಿದ್ದಾರೆ, ಕೈಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಕ್ಯಾನ್ ಹಿಡ್ಕೊಂಡು ಬಂದಿದ್ದಾರೆ. ಪೆಟ್ರೋಲ್ ಡೀಸೆಲ್ ಹಾಕಿಸಿಕೊಳ್ಳೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಯಾದಗಿರಿಯ ದೃಶ್ಯ ಇದು. ಪೆಟ್ರೋಲ್ ಬಂಕ್ಗಳಲ್ಲಿ ಮಾಲೀಕರು ಸದ್ಯ ಟೆನ್ಷನ್ ನಲ್ಲಿದ್ದಾರೆ. ಹೇಗಪ್ಪ ಜನರನ್ನ ಕಂಟ್ರೋಲ್ ಮಾಡೋದು ಅಂತ. ಪೆಟ್ರೋಲ್ ಡೀಸೆಲ್ ಸ್ಟಾಕ್ ಇದೆ ಅಂತಂದ್ರೂ ಕೂಡ ಜನ ಬಿಡ್ತಾ ಇಲ್ವಂತೆ. ನೀವು ಟೆನ್ಷನ್ ಮಾಡ್ಕೋಬೇಡಿ, ಹೆದರ್ಬೇಡಿ, ಪೆಟ್ರೋಲ್ ಡೀಸೆಲ್ ಸಿಗುತ್ತೆ, ನಾವು ಕೊಡ್ತೀವಿ ಅಂತ. ಆದ್ರೂ ಜನ ಕೇಳ್ತಾ ಇಲ್ಲ. ಯಾರೋ ಹೇಳಿಬಿಟ್ಟಿದ್ದಾರೆ ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಮುಂದಿನ ದಿನಗಳಲ್ಲಿ, ಯಾಕಂತಂದ್ರೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇದೆ. ಹಾಗಾಗಿ ಪೆಟ್ರೋಲ್ ಡೀಸೆಲ್ ನಲ್ಲೂ ಕೂಡ ಅಭಾವ ಉಂಟಾಗುತ್ತೆ ಅಂತ ಆ ಮಾತು ಕೇಳ್ಕೊಂಡು ಬಂದು ಪೆಟ್ರೋಲ್ ಬಂಕ್ಗಳಿಗೆ ಮುತ್ತಿಗೆ ಹಾಕಿದ್ದಾರೆ. ಬಾಟಲ್ ಹಿಡ್ಕೊ ಬರ್ತಾರೆ, ಕ್ಯಾನ್ ತರ್ತಾರೆ, ನಮಗ್ ತುಂಬಿಸಿ ಅಂತ. ಅಗತ್ಯಕ್ಕೂ ಮೀರಿ ಪೆಟ್ರೋಲ್ ಡೀಸೆಲ್ ಖರೀದಿ ಆಗ್ತಾ ಇದೆ. ಹಾಗಾಗಿ ಬಂಕ್ ಮಾಲೀಕರು ಕೂಡ ಈಗ ನೋ ಸ್ಟಾಕ್ ಅನ್ನೋ ಬೋರ್ಡ್ ಅನ್ನ ಹಾಕಬೇಕಾದ ಪರಿಸ್ಥಿತಿ ಬಂದಿದೆ. ನೋಡ್ತಾ ಇದೀವಿ ಬೆಳಗಾವಿಯ ದೃಶ್ಯ. ಪೆಟ್ರೋಲ್ ನೋ ಸ್ಟಾಕ್ ಅಂತ ಹಾಕಿದ್ದಾರೆ. ಯಾಕಂತಂದ್ರೆ ಪ್ರತಿದಿನ ಎಷ್ಟು ಸಪ್ಲೈ ಬೇಕೋ ಅಷ್ಟಿದೆ ಬಂಕ್ಗಳಲ್ಲಿ. ಆದರೆ ನಿರೀಕ್ಷೆಗೂ ಮೀರಿ ಅಧಿಕ ಜನ ಬರ್ತಾ ಇದ್ದಾರೆ. ಬರೀ ವಾಹನಗಳನ್ನು ತೆಗೆದುಕೊಂಡು ಬರ್ತಾ ಇಲ್ಲ, ಬಾಟಲ್ ತೆಗೆದುಕೊಂಡು ಬರ್ತಾ ಇದ್ದಾರೆ. ಮನೆಯಲ್ಲಿದ್ದಂತಹ ಸ್ಟೀಲ್ ಟ್ಯಾಂಕ್ಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಹಿಂಗಾದಾಗ ಪೆಟ್ರೋಲ್ ಎಲ್ಲಿಂದ ಸಿಗಬೇಕು? ಹಾಗಾಗಿ ಪೆಟ್ರೋಲ್ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿದ್ದಾರೆ.
ನಮ್ಮ ಹತ್ರ ಫುಲ್ ಸ್ಟಾಕ್ ಇದೆ. ಪ್ಲಸ್ ಇಂಡಿಯನ್ ಆಯಿಲ್ ಕಂಪ್ನಿ ಗುಲ್ಬರ್ಗ ಡಿಪೋದಾಗ ಫುಲ್ ಸ್ಟಾಕ್ ಇದೆ. ಬಟ್ ಪಬ್ಲಿಕ್ ಪ್ಯಾನಿಕ್ ಆಗಿ ಕೇಸಿ ಈ ಥರ ನಮ್ಗೆ ಹರಾಸ್ಮೆಂಟ್ ಕೊಡ್ಲಕತ್ತಾರ. ಈವನ್ ನಮ್ಮ ಸ್ಟಾಫಿಗೆ ಹರಾಸ್ಮೆಂಟ್ ಕೊಡ್ಲಕತ್ತಾರ. ಅದೇ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಪ್ಲೀಸ್ ಪ್ಯಾನಿಕ್ ಆಗ್ಲಿಕ್ಕೆ ಹೋಗಬೇಡಿ, ಕೇಳಬೇಡ್ರಿ ಅವ್ರ ಮಾತು. ನಮ್ಮ ಹತ್ರ ಫುಲ್ ಸ್ಟಾಕ್ ಇದೆ. ನಮ್ಮ ಪೆಟ್ರೋಲ್ ಪಂಪ್ನಾಗ ಈಗ ಟೈಮಿಗೆ 10,000 ಲೀಟ್ರ್ ಇದೆ. ಮತ್ತು ಗುಲ್ಬರ್ಗ ಡಿಪೋನಾಗ 20 ಲಕ್ಷ ಲೀಟ್ರ್ ಪೆಟ್ರೋಲ್ ಸ್ಟಾಕ್ ಇದೆ. ಡೀಸೆಲ್ ಬಿಟ್ಟು ಕಸಿ ಬರೀ ಪೆಟ್ರೋಲ್ ಸ್ಟಾಕ್. ದಯವಿಟ್ಟು ಕೈ ಜೋಡಿಸ್ತಾ ಇದ್ದೀನಿ, ಪ್ಲೀಸ್ ಪ್ಯಾನಿಕ್ ಮಾತು ಕೇಳಬೇಡ್ರಿ, ಈ ಥರ ಹರಾಸ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಜನ ಕ್ಯಾನ್ನಾಗ ನಾ ಹಾಕಿಲ್ಲ ಸರ್, ಅದೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಬಾಟಲ್ ದಯವಿಟ್ಟು ತರಬೇಡ್ರಿ, ವೆಹಿಕಲ್ ತರಿ ಹಾಕ್ಸ್ಕೊಂಡು ಹೋಗ್ರಿ. ಬಟ್ ಪ್ಯಾನಿಕ್ ಮಾತು ಕೇಳಿಕೆ ಏನು ಎಲ್ಲರೂ ಏನು ಹೇಳತ್ತಾರೆ, ಡೀಸೆಲ್ ಸಿಗಲ್ಲ, ಪೆಟ್ರೋಲ್ ಸಿಗಲ್ಲ, ಬಂದಾಗ್ಯಾವ, ಶಾಪುರ್ಲಿಂತನೂ ಬಂದಾರ, ಶಾಪುರದಾಗ ಬಂದಾಗ್ಯದ ಅಂತ ಹೇಳಿದಾಗ ಇಲ್ಲಿ ಎಲ್ಲರೂ ಜನರು ಇಷ್ಟು ಮುಗಿಬಿದ್ದಾರ. ನಮಗನ ಮಂದಿ ಹೇಳಿದಾಗ ನಾವು ಪ್ಯಾನಿಕ್ ಆಗಿಸಿಂದ ನಾವು ಗಾಡಿ ತೊಗೊಂಬಂದು ಈಗ ನಾನು ಎಷ್ಟೊತ್ತೈತ್ರಿ, ಈಗ ಒಂದು 2 ತಾಸು ಐತ್ರಿ ಈಗ ನಿಂತು ಗಿಸಿಂದ ಇಲ್ಲಿ. ಈ 2 ತಾಸು ಆದಮೇಲೆ ಈಗ ನನ್ನ ಗಾಡಿ ಡೀಸೆಲ್ ಹಾಕ್ಯಾರ. ಅವ್ರು ಪೆಟ್ರೋಲ್ ಪಂಪ್ದವ್ರು ಪೆಟ್ರೋಲ್ ಆದ ಡೀಸೆಲ್ನ ಅದ ಅಂತ ಹೇಳತ್ತಾರೆ. ಬಟ್ ಜನ ಈ ರೀತಿ ಸುಳ್ಳು ಸುದ್ದಿ ಹಬ್ಬಿಸ್ಯಾರ, ಏನು ಯಾವುದು ಸತ್ಯ ಗೊತ್ತಾಗ್ತಿಲ್ಲ. ಕ್ಯಾನ್ಗಳು ತಂದಾರ, ಎಲ್ಲ ನೀರಿನ ಕ್ಯಾನ್ಗಳು ತಂದಾರ, ಎಲ್ಲ ತಂದಾರ್ರಿ. ಆದ್ರೆ ಅವ್ರು ಕ್ಯಾನಿಗೆ ಹಾಕಲಾಗ್ಯಾರ, ಗಾಡಿಗಳಿಗೆ ಹಾಕ್ಲಾಗ್ತಾರೆ. ಪಬ್ಲಿಕ್ ಕ್ಲಿಯರ್ ಮಾಡ್ಬೇಕಂತೇಳಿ ಪಂಪಿನವ್ರನ್ನೂ ಹರಸಾಹಸ ಪಡ್ಲಾಗತ್ತಾರ. ಯಾರು ಇದು ಮಾಡಬೇಡ್ರಿ, ಪೆಟ್ರೋಲ್ನ ಅದ ಡೀಸೆಲ್ನ ಅದ ಅಂತ ಅವ್ರು ಪಂಪಿನವ್ರು ಹೇಳಿದ್ರು ಜನ ಕೇಳ್ತಾ ಇಲ್ರಿ. ಧಾರವಾಡದಲ್ಲೂ ಕೂಡ ಪರಿಸ್ಥಿತಿ ಏನು ಭಿನ್ನವಾಗಿಲ್ಲ. ಅಲ್ಲೂ ನೋ ಸ್ಟಾಕ್ ಅಂದ್ರೆ ನೋ ಪೆಟ್ರೋಲ್ ಸ್ಟಾಕ್ ಅನ್ನುವಂತಹ ಬೋರ್ಡ್ ಇದೆ. ಭಾರತ ಪೆಟ್ರೋಲಿಯಂ ಪೆಟ್ರೋಲ್ ಬಂಕ್ ಮುಂದೆ ಜನ ಕ್ಯೂ ನಿಂತಿದ್ದಾರೆ. ಗಂಟೆಗಟ್ಟಲೆ ನಿಂತು ಪೆಟ್ರೋಲ್ ಖರೀದಿ ಮಾಡ್ತಿದ್ದಾರೆ. ನರೇಗಲ್ ಬಂಕ್ನಲ್ಲಿ ಪೆಟ್ರೋಲ್ಗಾಗಿ ಜನ ಮುಗಿಬಿದ್ದಿದ್ದಾರೆ. ನೂರಾರು ಬೈಕ್, ಕಾರು ಚಾಲಕರು ಪೆಟ್ರೋಲ್ ಹಾಕಿಸಿಕೊಳ್ಳೋದಕ್ಕೆ ಪರದಾಡ್ತಾ ಇದ್ದಾರೆ. ಪೆಟ್ರೋಲ್ ಇಲ್ಲದೆ ಬೈಕ್ ಸವಾರರು ಪರದಾಡ್ತಾ ಇದ್ದಾರೆ. ಈಗಾಗಲೇ ಬಂಕ್ ಮಾಲೀಕರು ಹೇಳ್ತಿದ್ದಾರೆ, ಸಾಕಷ್ಟು ಪೆಟ್ರೋಲ್ ನಮ್ಮ ಬಳಿ ಇದೆ, ಅಗತ್ಯ ಎಷ್ಟಿದೆಯೋ ಅಷ್ಟೇ ಬಂದು ಹಾಕಿಸ್ಕೊಳ್ಳಿ, ನಾವು ಕೊಡ್ತೀವಿ, ಪ್ಯಾನಿಕ್ ಆಗಬೇಡಿ, ಪ್ಯಾನಿಕ್ ಬೈಯಿಂಗ್ ಬೇಡ ಅಂತ ಕಿವಿ ಮಾತು ಹೇಳ್ತಾ ಇದ್ದಾರೆ. ಆದರೂ ಕೂಡ ಯಾರೂ ಕೇಳ್ತಾ ಇಲ್ಲ. ಬೈಕ್ ಸವಾರರು ಕ್ಯೂ ನಿಂತಿರೋ ದೃಶ್ಯ ನೋಡ್ತಾ ಇದ್ದೀರಿ. ಮುಂಗಡವಾಗಿ ಹಣ ಕೊಟ್ಟರು ಪೆಟ್ರೋಲ್ ಸಿಗ್ತಾ ಇಲ್ಲ ಅಂತ ಜನ ಹೇಳ್ತಿದ್ದಾರೆ. ಧಾರವಾಡದ ಪ್ರಮುಖ ಪೆಟ್ರೋಲ್ ಬಂಕ್ಗಳಲ್ಲಿ ಸದ್ಯ ಈಗ ಪೆಟ್ರೋಲ್ ಸಮಸ್ಯೆ ಆಗಿದೆ ಅಂತೇಳಿ ಜನರು ಕೂಡ ಒಂದು ಕಡೆ ಪ್ಯಾನಿಕ್ ಆಗ್ತಿರೋದು. ಮತ್ತೊಂದೆಡೆ ಏನಂತಂದರೆ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಇದೆ ಅನ್ನೋ ಮಾತುಗಳನ್ನು ಸದ್ಯಕ್ಕೆ ಪೆಟ್ರೋಲ್ ಮಾಲೀಕರು ಹೇಳ್ತಾ ಇದ್ದಾರೆ. ಈಗ ನಾವು ಇರ್ತಕ್ಕಂಥದ್ದು ಧಾರವಾಡದ ಕೋರ್ಟ್ ಸರ್ಕಲ್ ಬಳಿ ಇರ್ತಕ್ಕಂಥ ನರೇಗಲ್ ಪೆಟ್ರೋಲ್ ಬಂಕ್ನಲ್ಲಿ ಸದ್ಯ ಇದು ಭಾರತ್ ಪೆಟ್ರೋಲಿಯಂನಿಂದ ಇಲ್ಲಿ ಸಪ್ಲೈ ಆಗ್ತಾ ಇದೆ. ಪ್ರತಿನಿತ್ಯ ಏನಂತಂದರೆ 2-3 ಟ್ಯಾಂಕರನ್ನು ಇವರು ಸಪ್ಲೈನ ಮಾಡ್ಕೋತಾ ಇದ್ರು, ಜನರಿಗೆ ಸರಳವಾಗಿ ಸಿಗ್ತಾ ಇತ್ತು. ಆದರೆ ಇವತ್ತು ಮಧ್ಯಾಹ್ನದಿಂದ ಇಲ್ಲಿರ್ತಕ್ಕಂಥ ಜನರಿಗೆ ಸದ್ಯ ಈಗ ಅಂದರೆ ವಾಹನ ಸವಾರರಿಗೆ ಪೆಟ್ರೋಲ್ ಸಿಗ್ತಾ ಇಲ್ಲ ಅನ್ನೋ ರೂಮರ್ಸ್ ಏನಿದೆ, ಈ ರೂಮರ್ಸ್ ಸದ್ಯ ಈಗ ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಮುಗಿಬೀಳುವಂಥ ಪರಿಸ್ಥಿತಿ ಸದ್ಯ ಈಗ ಎದುರಾಗಿದೆ. ನೋಡಿ ಯಾವ ರೀತಿಯಾಗಿ ಬೈಕ್ ಸವಾರರು ಪೆಟ್ರೋಲ್ ಬಂಕ್ಗಳಿಗೆ ಬರ್ತಾ ಇದ್ದಾರೆ, ಪೆಟ್ರೋಲನ್ನು ತುಂಬಿಸ್ಕೊಂಡು ಹೋಗುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಸೊ ನೋಡಿ, ಒಂದೊಂದು ಪೆಟ್ರೋಲ್ ಬಂಕ್ನಲ್ಲಿ ಕಡಿಮೆ ಅಂದರೂ 100ರಿಂದ 150ಕ್ಕೂ ಹೆಚ್ಚು ಬೈಕ್ಗಳು ಸದ್ಯ ಈಗ ಜಮಾವಣೆ ಆಗ್ತಿರ್ತಕ್ಕಂಥದ್ದು. ಪೆಟ್ರೋಲ್ ಸಿಗಲ್ಲ ಅನ್ನೋ ಒಂದು ಕಾರಣಕ್ಕೆ ಇವರು ಈ ರೀತಿಯಾಗಿ ಮುಗಿಬೀಳ್ತಾ ಇದ್ದಾರೆ. ಸದ್ಯ ಈಗ ಸಾಕಷ್ಟು ಜನರು ಕೂಡ ಪೆಟ್ರೋಲ್ ಬಂಕ್ಗಳಿಗೆ ಬರ್ತಾ ಇದ್ದಾರೆ, ಪೆಟ್ರೋಲ್ನ ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಸರ್, ಏನು ಪೆಟ್ರೋಲ್ ಸಿಗ್ತಾ ಇದೆನಾ? ಹೆಂಗೆ ಪೆಟ್ರೋಲ್ ಶಾರ್ಟೇಜ್ ಇದೆ, ಫುಲ್ ಶಾರ್ಟೇಜ್ ಇದೆ. ಏನು ಹೇಳ್ತಾ ಇದ್ದಾರೆ ಕೇಳಿದ್ರೆ? ಏನು ಹೇಳ್ತಾ ಇದ್ದಾರೆ? ಪೆಟ್ರೋಲ್ ಶಾರ್ಟೇಜ್ ಇದೆ. ಇದು ಇರಾನ್ ಬರೋ ಯುದ್ಧ ನಡೆದಿದೆ, ಹಿಂಗಾಗಿ ಪೆಟ್ರೋಲ್ ಬರ್ತಾ ಇಲ್ಲ. ದಿನ ಪ್ರತಿನಿತ್ಯ ಎಷ್ಟು ಹಾಕಿಸಿದ್ರಿ ಮತ್ತು ಇವತ್ತು ಎಷ್ಟು ಹಾಕ್ಸಿದ್ರಿ? ಪ್ರತಿ ದಿವಸ ನಾವು ವಾರದಾಗ 5 ಲೀಟ್ರ್ ಹಾಕ್ತೇನೆ. ಇವತ್ತು ಟ್ಯಾಂಕ್ ಫುಲ್ ಮಾಡಿಸ್ತಾ ಇದ್ದೇನೆ. ಈ ಒಂದು ನರೇಗಲ್ ಪೆಟ್ರೋಲ್ ಬಂಕಿನ ಮಾಲೀಕರಿದ್ದಾರೆ, ಅವ್ರನ್ನ ಕೇಳೋಣ ಏನು ಸಮಸ್ಯೆ ಇದೆ ಅಥವಾ ಏನು ನಿಜವಾಗ್ಲೂ ಏನಾಗ್ತಾ ಇದೆ ಅಂತೇಳಿ. ಸರ್, ಈಗ ಪೆಟ್ರೋಲನ್ನು ಸದ್ಯ ಈಗ ಜನರು ಕೂಡ ಪ್ಯಾನಿಕ್ ಆಗ್ತಾರೆ. ಪೆಟ್ರೋಲ್ ಸಿಗ್ತಾ ಇದೆನಾ? ಹೆಂಗೆ? ಪೆಟ್ರೋಲ್ ಸಿಗ್ತಾ ಇದೆ, ಪ್ರಾಡಕ್ಟ್ ಸಿಗ್ತಾ ಇದೆ, ಅದ್ರ ಮಂದಿ ಪ್ಯಾನಿಕ್ ಆಗ್ತಾ ಇದ್ದಾರೆ. ಸಿಗ್ತದಿಲ್ಲ ಅಂತ ಇವತ್ತು 50 ರೂಪಾಯಿ 100 ರೂಪಾಯಿ ತೊಗೊಂಡು 500 ರೂಪಾಯಿ ಡಿಮಾಂಡ್ ಮಾಡತ್ತಾನೆ. ಅಲ್ಲ, ಆಮೇಲೆ ಈಗ ನೀವು ಭಾರತ್ ಪೆಟ್ರೋಲಿಂದ ಮುಂಗಡವಾಗಿ ಮೊದಲ ಹಣ ಕೊಡ್ತಾ ಇದ್ರಿ, ಅವಾಗ ನಿಮಗೆ ಸಹಜವಾಗಿ ಕೊಡ್ತಾ ಇದ್ರಿ, ಏನು ಸಿಗ್ತಾ ಇತ್ತು. ಬಟ್ ಈಗ ನೀವು ಹಣ ಕಟ್ಟಿದ್ರು ಕೂಡ ಪೆಟ್ರೋಲ್ ಸಿಗ್ತಾ ಇದೆನಾ ಅಥವಾ ಇಲ್ವಾ? ಇಲ್ಲ, ಈಗ ಇವತ್ತು ನನಗೆ ಆ್ಯಕ್ಚುಲಿ ಡೈಲಿ ಸಪ್ಲೈ ಮಾಡ್ತಿದ್ರೆ ಇವತ್ತು ಸಪ್ಲೈ ಆಗಿಲ್ಲ. ನಾನು ನೀನು ಬಂದಿದ್ದ ಪ್ರಾಡಕ್ಟ್ ಎಲ್ಲ ಮುಗಿಸ್ತಾ ಇದ್ದೇನೆ. ಅಂದರೆ ಒಂದು ಟ್ಯಾಂಕರ್ ತರಿಸಿದ್ರೆ ಎಷ್ಟು ದಿವಸ ಆಗುತ್ತೆ ಸರ್ ನಿಮ್ಗೆ? ಏನಿಲ್ಲ, ನಮ್ಗೆ ಡೈಲಿ ಒಂದು ಇದ್ದೇ ಇರ್ತದೆ, ಡೈಲಿ ಟ್ಯಾಂಕರ್ ಒಂದಿದ್ದೆ. ಮತ್ತು ಜನ ಕೂಡ ಸಾಕಷ್ಟು ಜನ ಬರ್ತಾ ಇದ್ದಾರೆ, ಆಮೇಲೆ ಪೆಟ್ರೋಲ್ ಸಿಗ್ತಾ ಇಲ್ಲ ಅನ್ನೋ ಒಂದು ಭ್ರಮೆಯಲ್ಲಿದ್ದಾರೆ. ನ್ಯೂಸ್ ಚಾನೆಲ್ ನೋಡಿ ಎಲ್ಲರೂ ಪ್ಯಾನಿಕ್ ಆಗ್ತಾ ಇದ್ದಾರೆ, ಸಿಗ್ತದಿಲ್ಲ ಅಂತ ಇಷ್ಟೇ, ಬಾಕಿದೇನಿಲ್ಲ.
ಅವೈಲೇಬಿಲಿಟಿ ಎಲ್ಲ ಕಡೆ ಇದೆ, ಎಲ್ಲ ಪಂಪ್ನು ಚಲೋ ಅದಾವೆ, ಎಲ್ಲರೂ ಕೊಡ್ತಾ ಇದ್ದಾರೆ, ಎಲ್ಲ ಕಡೆ ಇದೆ ಪ್ಯಾನಿಕ್ಕೆ. ಸೊ ಇದಿಷ್ಟು ಪೆಟ್ರೋಲ್ ಬಂಕ್ ಮಾಲೀಕರು ಕೂಡ ಹೇಳ್ತಂದು ಪ್ರಮುಖವಾಗಿ ಸದ್ಯ ಈಗ ಯಾವ ರೀತಿಯಾಗಿ ಧಾರವಾಡ ಜಿಲ್ಲೆಯಲ್ಲಿ ಪೆಟ್ರೋಲ್ ಸಮಸ್ಯೆ ಇದೆ ಅಂತಂದರೆ ಇಲ್ಲಿ ಪ್ರತಿನಿತ್ಯ ಪೆಟ್ರೋಲ್ ಸಿಗುತ್ತೆ ಅನ್ನೋ ಮಾತುಗಳನ್ನು ಕೂಡ ಮಾಲೀಕರು ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.